ನಾಗಮೋಹನ್ ದಾಸ್ ಕಮಿಟಿ ಎನ್ಯುಮರೇಷನ್ ಸಲುವಾಗಿ ಮಾಡಿದ್ದೀವಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶನೂ ಹಂಗೆ ಎನ್ಯುಮರೇಷನ್ ಮಾಡು. ನೀವು ಎನ್ಯುಮರೇಷನ್ ಮಾಡಿರುವಂತ 93% ಜನ ಯಾವ್ಯಾವ ಜಾತಿಗೆ ಸೇರಿದ್ದಾರೆ ಅಂತ ಗುರ್ತು ಹಾಕೊಂಡು ಎನ್ಯುಮರೇಷನ್ ಮಾಡಿ ಅದ್ರ ಮೂರು ಗುಂಪೆ ಮಾಡಿದಿರಲ್ಲ, ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅದಕ್ಕೆ. ನಾಗಮೋಹನ್ ದಾಸ್ ಸಮಿತಿಗೆ ಎನ್ಯುಮರೇಷನ್ ಬೇರೆ ಯಾವ್ದಾದ್ರು ಸಮಿತಿ ಇರ್ಲಿ, ಏನಾದ್ರೂ ಇರ್ಲಿ, ಎನ್ಯುಮರೇಷನ್ ಮಾಡಿರುವಂತ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಎನ್ಯುಮರೇಷನ್ ಮಾಡಿದಂತ ಸಮಿತಿಯನ್ನ ನೀವು ತಿರುಚಿ ಉಲ್ಲಂಘನೆಯನ್ನು ಮಾಡಿದಿರಿ. ಇದು ಸುಪ್ರೀಂ ಕೋರ್ಟಿನ ಆದೇಶದ ಉಲ್ಲಂಘನೆ ಆಗ್ತದೆ. ಸುಪ್ರೀಂ ಕೋರ್ಟಿನ ಆದೇಶ ಉಲ್ಲಂಘನೆ ಆಗ್ತದೆ. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಎನ್ಯುಮರೇಷನ್ ಅನ್ನು ಇಟ್ಕೊಂಡು ಖಂಡಿತ ಮತ್ತೆ ಈ ಜನಾಂಗಕ್ಕೆ ಅನ್ಯಾಯ ಆಗ್ತದೆ. ಇದೇನು ಕಾರಣ? ಯಾಕಂದ್ರೆ ನಾಗಮೋಹನ್ ದಾಸ್ ಅವರು 4 ವಿಭಾಗವನ್ನು ಮಾಡಿ ಕೊಟ್ಟಿದ್ರು. 6, 5, 4, 1. ಅದೇ ಇನ್ನೊಂದು ಅದೇ 1. ಒಂದು ಅಲ್ಮಾರಿಗಳಿಗೆ, ಒಂದು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಎಲ್ಲ ಸೇರಿ ಅದಕ್ಕೊಂದು ಕೊಟ್ಟಿದ್ರು. ಇವತ್ತು ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಇತ್ತದು. ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಆಗಿದೆ. ನಾಗಮೋಹನ್ ದಾಸ್ ಅವರ ವರದಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ನಿಮಗೆ. ಇದರಲ್ಲಿ ಹೆಂಗೆ ಬಹಳ ದೊಡ್ಡ ಅನ್ಯಾಯ ಆಗಿರೋದು ಹೆಂಗೆ? ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೇವಲ 5 ಜಾತಿಗಳು, ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಅಲ್ಲಿ ಇರುವಂತಹ 5 ಜಾತಿಗಳೇ ಎಲ್ಲಾ ಸವಲತ್ತುಗಳನ್ನ, ಎಜುಕೇಶನ್, ಎಂಪ್ಲಾಯ್ಮೆಂಟ್, ಎಲ್ಲಾ ಸವಲತ್ತುಗಳನ್ನ 4-5 ಜಾತಿಗಳು ಮಾತ್ರ ತಗೊಂಡಿದೆ, ಮಿಕ್ಕಿದ ತಗೊಂಡಿಲ್ಲ. ಯಾವ ಜಾತಿಗೆ 0 ಸವಲತ್ತು ಸಿಕ್ಕಿಲ್ವಾ, ಇವತ್ತು 0 ಆಗಿದೆ, 1% ಸವಲತ್ತು ಸಿಕ್ಕಿಲ್ವಾ, ಆ ಜಾತಿಗಳನ್ನ ಮತ್ತೆ ತುಳಿಯುವಂತ ಕೆಲಸವನ್ನ ತಾವು ಮಾಡಿ. ಸ್ವೀಪರ್ಸ್, ಸ್ಕ್ಯಾವೆಂಜರ್ಸ್, ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ, ಅವ್ರು ಸರಿಯಾಗಿ ಅವ್ರ ಐಡೆಂಟಿಟಿನೇ ಇಲ್ಲ. ಅಲಮಾರಿಗಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಓಡಾಡುವಂತ ಜನ ಐಡೆಂಟಿಟಿನೇ ಇಲ್ಲ, ಅವ್ರಿಗೆ ಬದುಕಿಗೆ ಒಂದು ಸ್ಥಿರತೆನೇ ಇಲ್ಲ. ಅಂತವರ ರಿಸರ್ವೇಶನ್ ಅನ್ನ ಇವತ್ತು ನೀವು ಎಲ್ಲ ವ್ಯವಸ್ಥೆ, ಎಲ್ಲ ಲಾಭವನ್ನು ಪಡೆದವ್ರ ಜೊತೆಗೆ ನೀವು ಸೇರಿಸೋದ್ರಿಂದ ಅವ್ರಿಗೆ 0, ಇದರಿಂದ ಅವ್ರಿಗೆ 0 ರಿಸರ್ವೇಶನ್ ಆಗುತ್ತೆ. 1% ಸಿಗಲ್ಲ. ಒಬ್ಬ ವ್ಯಕ್ತಿಗೆ, ಅಲ್ಮಾರಿ ಒಬ್ಬ ವ್ಯಕ್ತಿಗೆ, ಸ್ವೀಪರ್ಸ್ಗೆ, ಸ್ಕ್ಯಾವೆಂಜರ್ಸ್ಗೆ, ಮತ್ತಿನ್ನೊಂದು ಆದಿ ಕರ್ನಾಟಕ, ಆದಿ ದ್ರಾವಿಡ ಎಲ್ಲಿದೆ? ಮೈಸೂರು ಭಾಗದಲ್ಲಿ ಜಾಸ್ತಿ ಇದೆ. ಸಿದ್ದರಾಮಯ್ಯ ಅವರ ಕ್ಷೇತ್ರ ಚಾಮರಾಜನಗರದಲ್ಲಿ ಅತಿ ಹೆಚ್ಚಿರುವಂತದ್ದು. ಅವರೆಲ್ಲ ನೋಡಿದ್ದಾರೆ. ಅಲ್ಮಾರಿಗಳು ಎಲ್ಲಿ ಹೆಚ್ಚಿದ್ದಾರೆ? ಮೈಸೂರು ವಿಭಾಗದಲ್ಲೇ ಹೆಚ್ಚಿದ್ದಾರೆ. ಅವರ ಒಡನಾಟದಲ್ಲಿದ್ದು ಅವ್ರು ಗೊತ್ತಿರುವಂತಹ ಈ ಸಮುದಾಯಗಳು ಅತ್ಯಂತ ತುಳಿತಕ್ಕೆ ಒಳಪಟ್ಟ ಲಿಸ್ಟ್ನಲ್ಲಿ ಅತ್ಯಂತ ತಳಮಟ್ಟದಲ್ಲಿರುವಂತಹ ಈ ಸಮುದಾಯಗಳನ್ನ, ಅವ್ರಿಗೆ ಒಡನಾಟ ಇರುವಂತ ಈ ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ದಾರೆ. ಪ್ರಶ್ನೆ ಏನು? ಯಾಕೆ ಮಾಡಿದ್ದಾರೆ? ಯಾಕಂದ್ರೆ ತಮ್ಮ ರಾಜಕೀಯ ಸ್ಥಾನವನ್ನು ಉಳಿಸಿಕೊಳ್ಳಲು ಮಾಡಿದ್ದಾರೆ. ಒತ್ತಡಕ್ಕೆ ಮಣಿದು ನಾಗಮೋಹನ್ ದಾಸ್ ವರದಿಯನ್ನ ತಿರಸ್ಕಾರ ಮಾಡಿ, ಸುಪ್ರೀಂ ಕೋರ್ಟ್ ಆದೇಶವನ್ನು ತಿರಸ್ಕಾರ ಮಾಡಿ, 3 ಗುಂಪನ್ನ ಮಾಡಿ ಅವರು ಇವತ್ತು ಹೇಳಿದ್ದಾರೆ ತಾಂತ್ರಿಕ ಕಾರಣ. ಇದ್ರಿಗೆ ಏನ್ ತಾಂತ್ರಿಕ ಪ್ರಶ್ನೆನೇ ಬರು? ಏನಿದೆ ತಾಂತ್ರಿಕ? ಯಾವುದು ತಾಂತ್ರಿಕ ಕಾರಣನೇ ಇಲ್ಲ. ಸ್ಪಷ್ಟವಾಗಿ ನಾಗಮೋಹನ್ ದಾಸ್ ಅವರ ವರ್ಗೀಕರಣವನ್ನು ಮಾಡಿದ್ದಾರೆ, ಕಾರಣ ಕೊಟ್ಟಿದ್ದಾರೆ, ಅಂಕಿ ಅಂಶಗಳನ್ನು ಕೊಟ್ಟಿದ್ದಾರೆ, ಸರ್ವೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಯಾವ್ದಾದ್ರು ರಿಸರ್ವೇಶನ್ ಅನ್ನ ಅಥವಾ ಯಾವ್ದೋ ಜಾತಿಯನ್ನು ಸೇರಿಸಬೇಕಾದ್ರೆ ಎನ್ಯುಮರೇಷನ್ ಬೇಕು. ಆ ಎನ್ಯುಮರೇಷನ್ ಕೆಲಸವನ್ನ ಇವತ್ತು ನಾಗಮೋಹನ್ ದಾಸ್ ವರದಿ ಮಾಡಿದೆ. ಆದ್ರಿಂದ ರಾಜಕೀಯ ಉಳಿವಿಗಾಗಿ ಹೆಂಗೆ ರಾಜಕೀಯ ಉಳಿವು? ಅಕಸ್ಮಾತ್ ಅವ್ರು 3 ಗುಂಪು ಮಾಡಿ ಈ 2% ಅನ್ನ ಇಲ್ಲಿ ಅಡ್ಜಸ್ಟ್ ಮಾಡಲಿಲ್ಲ ಅಂತಂದ್ರೆ ಅವರಿಗೆ ನೀವು ದಲಿತ ವಿರೋಧಿಗಳು, ನೀವು ಜಾಗ ಖಾಲಿ ಮಾಡಿ ದಲಿತ ಮುಖ್ಯಮಂತ್ರಿ ಮಾಡ್ತೇವೆ ಅನ್ನುವಂತ ಕೂಗು ಹೇಳ್ತದೆ. ದಲಿತ ಮುಖ್ಯಮಂತ್ರಿಗಳ ಕೂಗನ್ನ ತಗ್ಗಿಸಲು ಇವರು ಅತ್ಯಂತ ತಳ ಸಮುದಾಯಕ್ಕೆ, ತುಳಿತ ವರ್ಗದ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಇದೆಂತ ಸಾಮಾಜಿಕ ನ್ಯಾಯ? ಇದು
ರಾಜಕೀಯ ನ್ಯಾಯ ಇದೆ. ಆದ್ರಿಂದ ಒಟ್ಟು ಕೊಡದಂತಿರುವಂತ ಒಂದು ಮೀಸಲಾತಿ, ಇದನ್ನ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ. ನಾವು ಮುಂದೆ ಜನಸಂಖ್ಯೆ ಇದು ಆದ್ಮೇಲೆ ಕೇಂದ್ರ ಸರ್ಕಾರ ಮಾಡುವಂತ ಏನದು ಸೆನ್ಸಸ್ ಆದ್ಮೇಲೆ ಇದನ್ನ ಸರಿಪಡಿಸ್ಕೊಡ್ತೀವಿ. ನೀವೇ ಎನ್ಯುಮರೇಷನ್ ಮಾಡಿದ್ಮೇಲೆ ಅಲ್ಲಿವರೆಗೆ ಯಾಕೆ ಇದು